ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಾನು ನಿಮ್ಮ ವಿಜಯ್ ಕುಮಾರ್. ಏನಿದು ಇವತ್ತೊಂದು ಹೊಸ ಕ್ಲಾಸೊಂದಿಗೆ ಬಂದಿದ್ದೀನಿ ಅಂತಂದರೆ ಹೌದು. ಇವತ್ತೊಂದು ಹೊಸ ಕ್ಲಾಸೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂತಂದಾಗ ನಿಮಗೆಲ್ಲರಿಗೂ ಕೂಡ ತುಂಬ ಉಪಯುಕ್ತ ಆಗ್ತಕ್ಕಂಥ ಕ್ಲಾಸ್ ಇದು. ಯಾಕೆ ಅಂತಂದಾಗ ಸುಮಾರು ದಿನ ಆದಮೇಲೆ ಒಂದು ನೋಟಿಫಿಕೇಷನ್ ಆಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಳ ಮೀಸಲಾತಿ ಇತ್ತು, ಒಳ ಮೀಸಲಾತಿ ಮುಗೀತು. ಅದ್ರ ಬೆನ್ನಲ್ಲೇ ಏನು ಮಾಡಿದ್ರು ಇವಾಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಸ್ಟಾರ್ಟ್ ಮಾಡಿದರು. ಅದು ಇನ್ನೂ ಕೂಡ ಮುಗ್ದಿಲ್ಲ. ಆದರೂ ಕೂಡ ಅದು ಬೆನ್ನಲ್ಲೇ ಏನೋ ಮಾಡಿದ್ದಾರೆ, ಒಂದು ನೋಟಿಫಿಕೇಷನ್ನ ಕಾಲ್ ಮಾಡಿದ್ದಾರೆ. ಅದು HK ಮತ್ತು ನಾನ್ HK. ಏನು ಕಾಲ್ ಮಾಡಿದ್ದಾರೆ, ಟೋಟಲಾಗಿ ನಮಗೆ ಕಾಲ್ ಮಾಡಿರ್ತಕ್ಕಂಥ ಪೋಸ್ಟ್ಗಳು ಬಂದುಬಿಟ್ಟು 708 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದಾಗ ತುಂಬ ದಿನಗಳು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು, ಯಾವುದೇ ನೋಟಿಫಿಕೇಷನ್ ಆಗಿರಲಿಲ್ಲ. ಕೆಲವೊಂದಿಷ್ಟು ನೋಟಿಫಿಕೇಷನ್ ಆಗಿದ್ದು ಕೂಡ ಅವು ಒಳ ಮೀಸಲಾತಿ ಬೆನ್ನಲ್ಲೇನಾಗಿದ್ವು, ಕ್ಯಾನ್ಸಲ್ ಕೂಡ ಆಗಿದ್ವು. ಹಾಗಾಗಿ ತುಂಬ ದಿನದ ನಂತರ ಈ ನೋಟಿಫಿಕೇಷನ್ ಆಗಿದೆ. ಈ ನೋಟಿಫಿಕೇಷನ್ ಏನು ಮಾಡಬೇಕು, ನೀವು ಸದುಪಯೋಗ ಪಡಿಸ್ಕೋಬೇಕು. ಯಾಕೆ ಇಷ್ಟೇ ಪೋಸ್ಟ್ ಇದ್ದಾವೆ ಸರ್, ಹೆಂಗೆ ಸರ್ ಓದೋದು, ತುಂಬ ಕಡಿಮೆ ಪೋಸ್ಟ್ ಇದ್ದಾವೆ ನಮಗೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ನಮಗೆ ಬೇಕಾಗಿದ್ದು ಒಂದು ಪೋಸ್ಟ್ ಮಾತ್ರ. ಆ ಒಂದು ಪೋಸ್ಟ್ಗೆ ನಾವೇನು ಮಾಡೋಣ, ಕಾಂಪಿಟೇಷನ್ ಕೊಡೋಣ ಅಂತ ಹೇಳ್ತಾ ಆ ಏನು ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ, ಅವೆಲ್ಲವೂ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ನಮ್ಮ ಅಕಾಡೆಮಿಲಿ ಅವೈಲೇಬಲ್ ಇರ್ತಕ್ಕಂಥ ಕ್ಲಾಸಸ್ ಬಂದುಬಿಟ್ಟು HSTR, GPSTR, PSTR, ಕರ್ನಾಟಕ TET, 10th ಕ್ಲಾಸ್ LBA ಮತ್ತು ಜನರಲ್ ಸೈನ್ಸ್ ಕ್ಲಾಸಸ್. ಇವೆಲ್ಲ ಕ್ಲಾಸ್ಗಳು ನಿಮಗೆ ನಮ್ಮ ಅಕಾಡೆಮಿಲಿ ಲಭ್ಯ ಇರ್ತವೆ. ಅದು ಕೂಡ ನಿಮಗೆ ಒಂದು ಆ್ಯಪ್ ಮುಖಾಂತರ ಆದಷ್ಟು ಬೇಗನೆ ನಿಮಗೆ ನಮ್ಮ ಆ್ಯಪ್ ಮುಖಾಂತರ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾವೇನು ಮಾಡೋಣ, ಡೈರೆಕ್ಟಾಗಿ ಕ್ಲಾಸಿಗೆ ಮೂವ್ ಆಗೋಣ. ನೋಡಿ ಸ್ನೇಹಿತರೆ, KEಯಿಂದ ನ್ಯೂ ನೋಟಿಫಿಕೇಷನ್, ಅದು HK ಮತ್ತು ನಾನ್ HK ವಿಭಾಗಕ್ಕೆ ಕರೆದಿದ್ದಾರೆ. ನಮಗೆ ಟೋಟಲಾಗಿ ಬಂದುಬಿಟ್ಟು 708 ಪೋಸ್ಟ್ಗಳಿದ್ದಾವೆ. ಈ 708 ಪೋಸ್ಟ್ಗಳಲ್ಲಿ ಈ 708 ಪೋಸ್ಟ್ಗಳಲ್ಲಿ ಬಂದುಬಿಟ್ಟು ನಮಗೆ ನಾನ್ HKಗೆ ಅಂತ ಏನು ಮಾಡಿದ್ದಾರೆ, ಅವರು ಎಷ್ಟು ಪೋಸ್ಟನ್ನು ಕರೆದಿದ್ದಾರೆ ಅಂತಂದಾಗ 387 ಪೋಸ್ಟು ನಾನ್ HK ಕರೆದಿದ್ದಾರೆ. ಮತ್ತು HKಗೆ ಬಂದುಬಿಟ್ಟು 321 ಪೋಸ್ಟ್ನ ಕರೆದಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಇಷ್ಟು ಪೋಸ್ಟ್ಗಳು ಏನಾಗಿದ್ದಾವೆ ನಮಗೆ ನಾನ್ HK ಮತ್ತು HK ವಿಭಾಗದಲ್ಲಿ ಟೋಟಲ್ ಆಗಿ ನಮಗೆ 708 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಈ ಪೋಸ್ಟ್ಗಳಲ್ಲಿ ಇನ್ಕ್ಲೂಡಿಂಗ್ SDA ಮತ್ತು FD. ಏನು ತುಂಬ ದಿವಸದಿಂದ ಕಾಯ್ತಿದ್ದಲ್ವ ನೀವು, SDA FD ಆಗಿಲ್ಲ, ಕಾಲಾಗಿಲ್ಲ ಅಂತ. ನೋಡಿ, ಈ ಪೋಸ್ಟ್ಗಳಲ್ಲಿ SDA FD ಅನ್ನು ಕೂಡ ಏನು ಮಾಡಿದ್ದಾರೆ, ಕರೆದಿದ್ದಾರೆ. ಈ ಪೋಸ್ಟ್ಗೆ ಯಾರು ನೀವು PUC ಮಾಡ್ಕೊಂಡಿರ್ತೀರ, ಯಾರು ನೀವು ಡಿಗ್ರಿ ಮಾಡ್ಕೊಂಡಿರ್ತಾರೆ, ಅವೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದಂಥ ಪೋಸ್ಟ್ಗಳಾಗಿರ್ತವೆ. ಹಾಗಾದರೆ ಯಾವ್ಯಾವ ಇಲಾಖೆಯಲ್ಲಿ ಬಿಟ್ಟಿದ್ದಾರೆ ನೋಡ್ತಾ ಹೋಗೋಣ ಒಂದೊಂದೇ. ನೋಡಿ, ಮೊನ್ನೆ ಅಧಿಸೂಚನೆ ಆಗಿದೆ. ಯಾವಾಗ 8/10/2025 ಏನಾಗಿದೆ, ಅಧಿಸೂಚನೆ ಆಗಿದೆ ಇದು. 9ನೇ ತಾರೀಕಿಂದ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಇವಾಗ. ಈ ನೋಟಿಫಿಕೇಷನಲ್ಲಿ ನಿಮಗೆ ಟೋಟಲಾಗಿ HK ಫಸ್ಟು ನಾನ್ HK ವಿಭಾಗಕ್ಕೆ ಬಂದುಬಿಟ್ಟೆ. ಇದು ನಾನು ಇವಾಗ ಹೇಳ್ತಿರೋದು ನಾನ್ HK ವಿಭಾಗಕ್ಕೆ, ಅಂದರೆ RPC ಅಂತ ಏನು ಹೇಳ್ತೀವಲ್ಲ, ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡರ್ ಅಂತ ಹೇಳ್ತೀವಿ. ಅಲ್ಲಿಗೆ ನಮಗೆ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು. ಟೋಟಲಾಗಿ 8 ಇಲಾಖೆ ಮತ್ತು ನಿಗಮಗಳಿಂದ ಏನು ಮಾಡಿದ್ದಾರೆ, ಈ ನೋಟಿಫಿಕೇಷನ್ ಮಾಡಿದ್ದಾರೆ. ಫಸ್ಟ್ ಬಂದುಬಿಟ್ಟು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, BD ಅಂತ ಏನು ಹೇಳ್ತೀವಿ ಅದು. ನೆಕ್ಸ್ಟು ಸೆಕೆಂಡ್ ಬಂದುಬಿಟ್ಟು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತ ಹೇಳ್ತಾ ಹೋಗ್ತೀವಿ. ಥರ್ಡ್ ಬಂದುಬಿಟ್ಟು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಫೋರ್ತ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ. ಅದು ಕೂಡ ಪದವಿ ಪೂರ್ವ ವಿಭಾಗದಲ್ಲಿ ಏನಾಗುತ್ತೆ, ನೋಟಿಫಿಕೇಷನ್ನ ಮಾಡ್ತಾ ಹೋಗಿದ್ದಾರೆ. ಹಾಗಾದರೆ ಪ್ರತಿಯೊಂದು ಇಲಾಖೆ ಮತ್ತು ನಿಗಮಗಳಲ್ಲಿ ಅಥವಾ ಪ್ರಾಧಿಕಾರದಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ, ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ BD ಅಂತ ಕರಿತೀವಿ, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರಿತೀವಿ. ಅಲ್ಲಿ ನಿಮಗೆ ಬಂದುಬಿಟ್ಟು ಪ್ರಥಮ ದರ್ಜೆ ಸಹಾಯಕರು, ಟೋಟಲಾಗಿ 4 ಪೋಸ್ಟ್ ಖಾಲಿ ಇದ್ದಾವೆ. ದ್ವಿತೀಯ ದರ್ಜೆ ಸಹಾಯಕರು, ಟೋಟಲಾಗಿ 14 ಪೋಸ್ಟ್ ಖಾಲಿ ಇದ್ದಾವೆ. ಒಟ್ಟು ಹುದ್ದೆಗಳು ನಮಗೆ BDಯಲ್ಲಿ ಬಂದುಬಿಟ್ಟು 18 ಪೋಸ್ಟ್ಗಳು ಖಾಲಿ ಸಿಗ್ತವೆ. ನಿಮಗೆ ಅದಕ್ಕೆ ಇರ್ತಕ್ಕಂಥ ನಿಮ್ಮ ವೇತನ ಶ್ರೇಣಿಯನ್ನು ಕೂಡ ನೀವು ನೋಡ್ಕೋಬೋದು. ಹಾಗೆ ಸೆಕೆಂಡ್ ಬಂದುಬಿಟ್ಟು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ನಿಮಗೆ ಕಿರಿಯ ಅಧಿಕಾರಿ ಅಂತ ಹೇಳ್ತೀವಿ. ಗುಣ ಮತ್ತು ಆಶ್ವಾಸನೆ ವಿಭಾಗದಲ್ಲಿ ನಿಮಗೆ 1 ಪೋಸ್ಟ್ ಖಾಲಿ ಇದೆ. ಹಾಗೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ವಿಭಾಗದಲ್ಲಿ 2 ಪೋಸ್ಟ್ ಖಾಲಿ ಇದೆ. ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ವಿಭಾಗದಲ್ಲಿ ಏನಾಗಿದೆ, 1 ಪೋಸ್ಟ್ ಖಾಲಿ ಇದೆ. ಟೋಟಲಾಗಿ ನಿಮಗೆ 4 ಪೋಸ್ಟ್ ಏನಾಗಿದ್ದಾವೆ ನಮಗೆ ಈ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಸಿಗ್ತವೆ. ಹಾಗಾದರೆ ಮುಂದೆ ನೋಡ್ತಾ ಹೋಗೋಣ ನಾವು.
ಮುಂದೆ ಒಂದು ಬೇರೆ ಯಾವ್ಯಾವ ಒಂದು ಇಲಾಖೆಯಲ್ಲಿ ಇದಾವೆ ಅಂತಂದಾಗ ಥರ್ಡ್ ಒನ್ ನೋಡಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಜೂನಿಯರ್ ಪ್ರೋಗ್ರಾಮ್ ಅಂತ ಇದು ಗ್ರೂಪ್ ಬಿ ಹುದ್ದೆ. ಸೊ ಟೋಟಲ್ ಆಗಿ 4 ಹುದ್ದೆಗಳಿದ್ದಾವೆ. ಸಹಾಯಕ ಇಂಜಿನಿಯರ್ ಇದು ಕೂಡ ಗ್ರೂಪ್ ಬಿ ಹುದ್ದೆ. ಸಿವಿಲ್ ಇಂಜಿನಿಯರ್ ಯಾರ್ದಾಗಿರುತ್ತೋ ಸೊ ಅವ್ರು ಅಪ್ಲೈ ಮಾಡ್ತಕ್ಕಂಥ ಒಂದು ಹುದ್ದೆ. ಸೊ ಇದು ಒಂದು ಪೋಸ್ಟ್ ಖಾಲಿ ಇದೆ. ಹಾಗೆ ಸಹಾಯಕ ಗ್ರಂಥಪಾಲಕ ಅಂತ ಹೇಳ್ತೀವಿ, ಇದು ಒಂದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಸೊ ಒಂದು ಪೋಸ್ಟ್ ಖಾಲಿ ಇದೆ. ಹಾಗೆ ಸಹಾಯಕ ಅಂತ ಹೇಳ್ತೀವಿ, ಅದು ಒಂದು ಗ್ರೂಪ್ ಸಿ ಹುದ್ದೆ. ಸೊ 11 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ಕಿರಿಯ ಸಹಾಯಕ ಇದು ಕೂಡ ಒಂದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಸೊ ಇದು ನಿಮ್ಗೆ ಎಷ್ಟಿದ್ದಾವೆ, ಟೋಟಲ್ ಆಗಿ 23 ಪೋಸ್ಟ್ ಖಾಲಿ ಇದ್ದಾವೆ. ಸೊ ನಿಮಗೆ ಈ ಓವರಾಲ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಏನಿದೆ ಅಲ್ವಾ, ಇಲ್ಲಿ ನಿಮಗೆ ಬಂದುಬಿಟ್ಟು ಟೋಟಲ್ ಆಗಿ 40 ಪೋಸ್ಟ್ಗಳು ಖಾಲಿ ಸಿಗ್ತವೆ. ಸೊ ಹಾಗೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ. ಸೊ ನಮಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದುಬಿಟ್ಟು 63 ಟೋಟಲ್ ಆಗಿ. ಸೊ ಅದರಲ್ಲಿ ಸಹಾಯಕ ಲೆಕ್ಕಿಗ ಅಂತ ಏನು ಹೇಳ್ತೀವಿ, ಸೊ 3 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ನಿರ್ವಾಹಕ ಅಂತ ಏನು ಕರಿತೀವಲ್ಲ, ಕಂಡಕ್ಟರು, ಸೊ ಅದು ಬಂದುಬಿಟ್ಟು 60 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ನೋಡಿ ಸ್ನೇಹಿತರೆ, ಸೊ ಈ 60 ಪೋಸ್ಟ್ಗಳಿಗೆ ನೀವು ಯಾರು SLC ಮತ್ತು PUC ಆಗಿರುತ್ತೆ ಸೊ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಹಾಗಾದರೆ ನೆಕ್ಸ್ಟು ಮುಂದಿನ ಒಂದು ಯಾವ ನಿಗಮದಲ್ಲಿ ನಮಗೆ ಖಾಲಿ ಇದೆ ಅಂತಂದಾಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಏನಾಗಿದೆ, ಸಹಾಯಕ ಸಂಚಾರ ನಿರೀಕ್ಷಕ ಅಂತ ಕರಿತೀವಿ, 15 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ ಉಳಿದಿರ್ತಕ್ಕಂಥ ಒಂದು ಹುದ್ದೆಗಳಲ್ಲಿ 4 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ಟೋಟಲ್ ಆಗಿ ಬಂದುಬಿಟ್ಟು ನಿಮಗೆ 19 ಪೋಸ್ಟ್ಗಳು ಏನಾಗಿದ್ದಾವೆ, ಖಾಲಿ ಇದ್ದಾವೆ. ಎಲ್ಲಿ ಅಂತಂದಾಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ. ಹಾಗೆ 6th ಒನ್ ಬಂದುಬಿಟ್ಟು ಕೃಷಿ ಮಾರಾಟ ಇಲಾಖೆ ಅಂತ ಕರಿತೀವಿ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಸಹಾಯಕ ಅಭಿಯಂತರರು ಅತಿ ಹೆಚ್ಚು ನಿಮಗೆ ಪೋಸ್ಟ್ ವೇಕೆಂಟ್ ಇರೋದು ಅಂದಾಗ ಕೃಷಿ ಮಾರಾಟ ಇಲಾಖೆಯಲ್ಲೇ. ಸೊ ಸಹಾಯಕ ಅಭಿಯಂತರರು ಅಂತ ಕರಿತೀವಿ, ಅಂದರೆ ಸೊ ಇಂಜಿನಿಯರ್ಸು ಸಿವಿಲ್ ಇಂಜಿನಿಯರ್ ಯಾರ್ದಾಗಿರುತ್ತೆ ಅವರು ಅಪ್ಲೈ ಮಾಡ್ಬೋದು. ಸೊ 10 ಪೋಸ್ಟ್ಗಳು ಖಾಲಿ ಇದ್ದಾವೆ. ನೆಕ್ಸ್ಟು ಕಿರಿಯ ಅಭಿಯಂತರ ಅಂತ ಕೊಟ್ಟಿದ್ದಾರೆ, ಅದು ಕೂಡ 5 ಪೋಸ್ಟ್ ಖಾಲಿ ಇದ್ದಾವೆ. ನೆಕ್ಸ್ಟು ಮಾರುಕಟ್ಟೆ ಮೇಲ್ವಿಚಾರಕರು ಅಂತ ಹೇಳ್ತೀವಿ, 30 ಪೋಸ್ಟ್ ಖಾಲಿ ಇದ್ದಾವೆ. ಪ್ರಥಮ ದರ್ಜೆ ಸಹಾಯಕರು ನೋಡಿ, ಇದು ನಿಮ್ಗೆ ಇಂಪಾರ್ಟೆಂಟು. ಸೊ ಏನು FD ಅಂತ ಪೋಸ್ಟ್ ಕರಿತೀವಿ, ಸೊ ಪ್ರಥಮ ದರ್ಜೆ ಸಹಾಯಕರು, ಸೊ ಅವು 30 ಪೋಸ್ಟ್ ಖಾಲಿ ಇದ್ದಾವೆ. ಸೊ ಹಾಗೆ ದ್ವಿತೀಯ ದರ್ಜೆ ಸಹಾಯಕರು ಕೂಡ 30 ಪೋಸ್ಟ್ ಖಾಲಿ ಇದ್ದಾವೆ. ಸೊ ನೆಕ್ಸ್ಟು ಮಾರಾಟ ಸಹಾಯಕರು ಅಂತ ಕರಿತೀವಿ, ಸೊ ಅದು 75 ಪೋಸ್ಟ್ ಏನಾಗಿದ್ದಾವೆ, ಖಾಲಿ ಇದ್ದಾವೆ. ಸೊ ಟೋಟಲ ನಿಮಗೆ ಈ ಒಂದು ಯಾವುದು ಕೃಷಿ ಮಾರಾಟ ಇಲಾಖೆಯಲ್ಲಿ ಬಂದುಬಿಟ್ಟು ಸೊ ಟೋಟಲಾಗಿ 180 ಪೋಸ್ಟ್ಗಳು ಏನಾಗಿದ್ದಾವೆ ನಿಮಗೆ ವೇಕೆಂಟ್ ಇದ್ದಾವೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಪೋಸ್ಟ್ಗಳನ್ನ ನೀವು ಉಪಯೋಗ ಮಾಡ್ಕೊಂಡು ಆಲ್ರೆಡಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಅಪ್ಲೈ ಮಾಡಿ. ಸೊ ಏನು ಮಾಡ್ಬೋದು ನೀವು, ಸೊ ಈಸಿಯಾಗಿ ಸೊ ಈ ಒಂದು ಜಾಬ್ಗಳನ್ನ ಪಡ್ಕೋಬೋದು. ಸೊ ಈಸಿ ಅಂತ ಹೇಳ್ತೀರಲ್ಲ ಸರ್, ಈಸಿನೇ. ಯಾಕೆ ಗೊತ್ತಾ, ನಾವು ಇಷ್ಟೇ ಜಾಬ್ ಇದಾವೆ ಅಂದ್ಕೊಂಡು ಓದಿದರೆ ತುಂಬ ಕಷ್ಟ ಆಗುತ್ತೆ. ನನಗೆ ಬೇಕಾದ್ರೆ ಒಂದು ಜಾಬು, ಆ ಜಾಬ್ನ ನಾನು ತಗೊಂತೀನಿ ಅಂತ ಓದಿದರೆ ಅದು ಈಸಿ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ನೋಡ್ಬಿಡೋಣ. ನೆಕ್ಸ್ಟ್ ನೋಡಿ, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ನಮಗೆ ಟೋಟಲ್ ಆಗಿ ಸೊ ಏನು ನಾವು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಕರಿತೀವಿ. ಸೊ ಅಲ್ಲಿ ಬಂದುಬಿಟ್ಟು ಪ್ರಥಮ ದರ್ಜೆ ಸಹಾಯಕರು ಎಷ್ಟಿದ್ದಾವೆ, 50 ಹುದ್ದೆಗಳಿದ್ದಾವೆ. FDF ಪೋಸ್ಟ್ಗಳು ಬಂದುಬಿಟ್ಟು 50 ಪೋಸ್ಟ್ ಇದ್ದಾವೆ. ಸೊ ನೋಡ್ಕೋಬೋದು, ಇದು ತುಂಬ ಒಂದು ಅಪ್ಲೈ ಮಾಡೋಕ್ಕೆ ನಿಮಗೆ ತುಂಬ ಈಸಿ ಆದಂಥ ಪೋಸ್ಟ್ಗಳಾಗಿರುತ್ತೆ. ಹಾಗೆ ನಿಮಗೆ ಇನ್ನೊಂದು ಇಲಾಖೆ ಬಂದುಬಿಟ್ಟು ಶಾಲಾ ಶಿಕ್ಷಣ ಇಲಾಖೆ ಅಂತ ಹೇಳ್ತೀವಿ, ಅದು ಪದವಿ ಪೂರ್ವ ವಿಭಾಗದಲ್ಲಿ ನಿಮಗೆ ಗ್ರಂಥಪಾಲಕ ಹುದ್ದೆಗಳು ಅಂತ ಹೇಳ್ತೀವಿ. ಸೊ ಬಂದುಬಿಟ್ಟು 10 ಹುದ್ದೆಗಳೇನಾಗಿದ್ದಾವೆ ವೇಕೆಂಟ್ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಹುದ್ದೆಗಳು ಕೂಡ ನಿಮಗೆ ಯಾರು ರೆಸಿಡ್ಯುಯಲ್ ಪೇರೆಂಟ್ ಕ್ಯಾಡರ್ ಅಂತ ಹೇಳ್ತಾ ಹೋಗ್ತೀವಿ, RPC ಅಂತ ಏನು ಕರಿತೀವಲ್ವಾ, ನಾನ್ HK ಅಂತ ಹೇಳ್ತೀವಲ್ವಾ. ಸೊ ಅವ್ರು ಏನು ಮಾಡ್ಬೋದು, ಎಲ್ಲ ಪೋಸ್ಟ್ಗಳಿಗೂ ಕೂಡ ಅಪ್ಲೈ ಮಾಡ್ಬೋದು. ಸರ್ ಎಲ್ಲರೂ ಕೂಡ ಎಲ್ಲ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದಾ, ಇಲ್ಲ, ಅದಕ್ಕೂ ಕೂಡ ಏನಿದೆ ಒಂದಿಷ್ಟು ವಿದ್ಯಾರ್ಹತೆ ಮಾನದಂಡತೆ ಅವೆಲ್ಲವೂ ಇದ್ದಾವೆ. ಸೊ ಅದು ನೋಡ್ತಾ ಹೋಗೋಣ. ಸೊ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು ನೋಡಿ, ಪ್ರಥಮ ದರ್ಜೆ ಸಹಾಯಕರು ಮತ್ತು ಯಾವುದು ಸಹಾಯಕ ಮತ್ತು ಪ್ರಥಮ ದರ್ಜೆ ಸಹಾಯಕ ಗ್ರೂಪ್ ಸಿ. ಸೊ ಇವೆಲ್ಲಕ್ಕೂ ಕೂಡ ನಮಗೆ ಏನಾಗಿರಬೇಕು, ವಿಶ್ವವಿದ್ಯಾಲಯದಿಂದ ಯಾವುದೇ ಅಂದರೆ ಭಾರತದಲ್ಲಿ ಕಾನೂನು ರೀತಿಯಾಗಿ ಸ್ಥಾಪಿತವಾದಂಥ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಏನು ಮಾಡ್ಬೋದು, ನೀವು ಪದವಿಯನ್ನು ಪಡ್ಕೊಂಡಿರಬೇಕು, ಅಂದರೆ ಡಿಗ್ರಿ ಆಗಿರಬೇಕು ಅಂತ. ನೆಕ್ಸ್ಟ್ ನೋಡಿ, ದ್ವಿತೀಯ ದರ್ಜೆ ಸಹಾಯಕರಾಗಿರ್ಬೋದು, ಮಾರಾಟ ಸಹಾಯಕರು ಮತ್ತು ಕಿರಿಯ ಸಹಾಯಕರು. ಸೊ ಇದಕ್ಕೆ ನಿಮಗೆ ದ್ವಿತೀಯ PUC ಅಥವಾ ತತ್ಸಮಾನ ಅದಕ್ಕೆ ಈಕ್ವಿಲೆಂಟ್ ಆಗಿರ್ತಕ್ಕಂಥ ಒಂದು ನೀವೇನು ಮಾಡ್ಬೋದು, ಆ ಕೋರ್ಸ್ನ ಮಾಡಿದರೆ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಹಾಗೆ ಸಹಾಯಕ ಸಂಚಾರ ನಿರೀಕ್ಷಕ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದಕ್ಕೆ ಬಂದುಬಿಟ್ಟು ಪ್ರಥಮ ದರ್ಜೆಯಲ್ಲಿ ಏನಾಗಿರ್ಬೇಕು, ನೀವು ಉತ್ತೀರ್ಣರಾಗಿರಬೇಕು. ಏನು ಯಾವ ವಿಭಾಗದಲ್ಲಿ, ಕಲಾ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ವಿಜ್ಞಾನ, PUC ಪರೀಕ್ಷೆ ಅಥವಾ 10+2 ಅಂತ ಏನು ಕರಿತೀವಿ, CBSE ಅಥವಾ ICSE ಅಂತ ಕರಿತೀವಲ್ವಾ. ಸೊ ಅದರಲ್ಲಿ ನೀವೇನಾಗಿರಬೇಕು, ಸೊ ಉತ್ತೀರ್ಣರಾಗಿದೆ ಈ ಒಂದು ಪೋಸ್ಟ್ಗಳಿಗೆ ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಅದಕ್ಕೆ ಈಕ್ವಿಲೆಂಟ್ ಆಗಿರ್ತಕ್ಕಂಥ ಒಂದು ಕೋರ್ಸ್ಗಳು ಯಾವುದು,
ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮೊ, ಏನು ನೀವು ಡಿಪ್ಲೊಮೊ ಅಂತ ಕರಿತೀರಲ್ವಾ, ಡಿಪ್ಲೊಮೊ ಇಂಜಿನಿಯರಿಂಗ್, ಸೊ ಅದು 3 ವರ್ಷ ಮಾಡಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಯಾಕಂದರೆ ಅದು ಈಕ್ವಲ್ ಟು 12th ಅಂದರೆ ಏನು 10+2 ಅಂತ ಕರಿತೀರಲ್ವಾ, ಅದಕ್ಕೆ ಈಕ್ವಲೆಂಟ್ ಆಗಿರುತ್ತೆ. ಸೊ ಹಾಗೆ ನೋಡಿ, ಎಕ್ಸ್ಕ್ಲೂಡಿಂಗ್ PUC ಆರ್ 12th ಸ್ಟ್ಯಾಂಡರ್ಡ್ ಆಫ್ ಓಪನ್ ಯೂನಿವರ್ಸಿಟಿ, ಏನು ಓಪನ್ ಯೂನಿವರ್ಸಿಟಿ ಅಂತ ಕರಿತೀವಲ್ಲ, ಮುಕ್ತ ವಿಶ್ವವಿದ್ಯಾಲಯ ಅಂತ ಏನು ಕರಿತೀವಿ, ಸೊ ಅದು ಬಿಟ್ಟು ನೀವೇನು ಮಾಡ್ಬೋದು, ಬೇರೆ ಯಾವುದೇ ಒಂದು ನೀವು ಅಥವಾ ಯಾವುದೋ ಒಂದು ಇಲಾಖೆ ಅಥವಾ ಡಿಪಾರ್ಟ್ಮೆಂಟಲ್ಲಿ ಯೂನಿವರ್ಸಿಟಿಯಲ್ಲಿ ನೀವು ಓದಿದ್ರೆ ಏನು ಮಾಡ್ಬೋದು, ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ, ನಿರ್ವಾಹಕ ಏನು ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನು ವಿದ್ಯಾರ್ಥಿ ಆಗಿರಬೇಕಂದಾಗ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದಲ್ಲಿ ಏನಾಗಿರ್ಬೋದು, ನೀವು PUC ಪಾಸ್ ಮಾಡಿರಬೇಕು ಅಥವಾ 10+2 CBSE ಅಥವಾ ICSEಲಿ ಪಾಸ್ ಆಗಿರಬೇಕಾಗತ್ತೆ. ಸೊ ಹಾಗೆ ಅದ್ರ ಜೊತೆಗೆ ನೀವೇನು ಮಾಡ್ಬೋದು, ಯಾವುದೇ ಒಂದು ಮಾನ್ಯತೆ ಹೊಂದಿರತಕ್ಕಂಥ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ, ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ. ಅದ್ರ ಜೊತೆಗೆ ಬ್ಯಾಡ್ಜ್ ಅಂತ ಕರಿತೀವಿ, ಏನು ನಮಗೆ 4 ವೀಲ್ಗಿಂತ ಜಾಸ್ತಿ 6 ವೀಲು 8 ವೀಲು 10 ವೀಲ್ ಅಂತ ಹೋಗ್ತೀವಲ್ವಾ, ಸೊ ಅದನ್ನು ನೀವು ಚಲಾಯಿಸಬೇಕು ಅಂದಾಗ ನಿಮಗೆ ಬ್ಯಾಡ್ಜ್ ಒಂದು ಅವಶ್ಯಕತೆವಾಗಿರುತ್ತೆ. ಆ ಬ್ಯಾಡ್ಜ್ ಹೊಂದಿದ್ರೆ ನೀವೇನು ಮಾಡ್ಬೋದು, ಈ ಒಂದು ನಿರ್ವಾಹಕ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಸೊ ಹಾಗೆ ಸಹಾಯಕ ಲೆಕ್ಕಿಗ ಅಂತ ಬರುತ್ತೆ. ಸೊ ಇದಕ್ಕೆ ಬಂದುಬಿಟ್ಟು ಸೊ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ನೀವೇನು ಮಾಡ್ಬೋದು, ವಾಣಿಜ್ಯ ಶಾಸ್ತ್ರದಲ್ಲಿ ಎಸ್ಪೆಷಲಿ ಯಾರು ಕಾಮರ್ಸ್ ಮಾಡಿರ್ತೀರ, ಯಾರು ಡಿಗ್ರಿ ಅಂದರೆ ಕಾಮರ್ಸಲ್ಲಿ ನೀವು ಯಾರು ಡಿಗ್ರಿ ಪಡ್ಕೊಂಡಿರ್ತೀರ, ಸೊ ಅವ್ರೇನು ಮಾಡ್ಬೋದು, ಇದಕ್ಕೆ ಸಹಾಯಕ ಲೆಕ್ಕಿಗ ಅನ್ನೋ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದಾಗುತ್ತೆ. ಪ್ಯೂರ್ಲಿ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಸ್ಟೂಡೆಂಟ್ಸ್ ಏನು ಮಾಡ್ಬೋದು, ಇದಕ್ಕೆ ಅರ್ಜಿ ಸಲ್ಲಿಸ್ಬೋದಾಗಿದೆ. ಅದ್ರ ಜೊತೆಗೆ ಏನಾಗಿರ್ಬೇಕು, ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ನ ಹೊಂದಿರಬೇಕಾಗತ್ತೆ. ಇದು ಸ್ವಲ್ಪ ಅವಶ್ಯಕತೆವಾಗಿರುತ್ತೆ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು ಸೊ ನಿಮಗೆ ಕಿರಿಯ ಅಧಿಕಾರಿ ಅಂತ ಇದೆ, QND ವಿಭಾಗ. ಅದು ಪ್ಯೂರ್ಲಿ ಯಾರು MSc ಕೆಮಿಸ್ಟ್ರಿ ಮಾಡ್ಕೊಂಡಿರ್ತಾರೆ, ಸೊ ಅವ್ರು ಅಪ್ಲೈ ಮಾಡ್ತಕ್ಕಂಥ ಒಂದು ಜಾಬ್ ಆಗಿದೆ. ಹಾಗೆ ಕಿರಿಯ ಅಧಿಕಾರಿ ಅಂತ ಇದೆ ಮತ್ತು ಉತ್ಪಾದನೆ ಮತ್ತು ನಿರ್ವಹಣೆ ವಿಭಾಗದಲ್ಲಿ. ಸೊ ಇದು ನಿಮಗೆ BA ಅಥವಾ BTech ಯಾವುದಲ್ಲಿ ಕೆಮಿಕಲ್ ಅಥವಾ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲಲ್ಲಿ ಏನು ಮಾಡಿರ್ಬೋದು, ಸೊ ಅವರು BE ಮಾಡ್ಕೊಂಡಿರ್ಬೋದು, ಅಥವಾ MSc ಕೆಮಿಸ್ಟ್ರಿ ಮಾಡಿದ್ರು ಕೂಡ ಏನು ಮಾಡ್ಬೋದು, ಈ ಒಂದು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ವಿಭಾಗಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ಹಾಗೆ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗ ಅಂತ ಬರುತ್ತೆ. ಸೊ ಇಲ್ಲಿ ಎನಿ ಡಿಗ್ರಿ ವಿತ್ PG ಇನ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ MBA ಮಾಡ್ತಕ್ಕಂಥದ್ದು ಅಪ್ಲೈ ಮಾಡ್ಬೋದಾಗಿದೆ. ಸೊ ಹಾಗೆ ಸಹಾಯಕ ಗ್ರಂಥಪಾಲಕ ಅಂತ ಬರುತ್ತೆ. ಸೊ ಈ ಹುದ್ದೆಗೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆಗಿರಬೇಕು. ಸೊ ಅಂಥದ್ದು ಏನು ಮಾಡ್ಬೋದು, ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಯಾವುದೇ ಕೋರ್ಸ್ ಮಾಡ್ಕೊಂಡಿದ್ರು ಕೂಡ ಸೊ ಅದನ್ನ ಅಪ್ಲೈ ಮಾಡ್ಬೋದಾಗಿದೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೂಡ ಬರಬೇಕಾಗತ್ತೆ. ನೆಕ್ಸ್ಟ್ ಗ್ರಂಥಪಾಲಕ ಹುದ್ದೆಗಳು ಇದ್ದಾವೆ. ಸೊ ಅದಕ್ಕೆ MSc ಇನ್ ಲೈಬ್ರರಿ ಸೈನ್ಸ್ ಆಗಿರಬೇಕು. ಸೊ ವಿತ್ ಮಿನಿಮಮ್ 55% ಆಗಿದೆ, ಸೊ ನೀವು ಅಪ್ಲೈ ಮಾಡ್ಬೋದಾಗಿದೆ. ಹಾಗೆ ಜೂನಿಯರ್ ಪ್ರೋಗ್ರಾಮರ್ ಅಂತ ಬರುತ್ತೆ. ಸೊ ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಏನಾಗಿರ್ಬೇಕು ನಿಮಗೆ, ಸೊ ಬ್ಯಾಚುಲರ್ ಡಿಗ್ರಿನ ಪಡ್ಕೊಂಡಿರ್ಬೇಕಾಗತ್ತೆ. ಸೊ ಅಥವಾ MCA ಕೂಡ ಮಾಡಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಹಾಗೆ ನಿಮಗೆ ಸಹಾಯಕ ಇಂಜಿನಿಯರ್ ಅಂತ ಬರುತ್ತೆ. ಸೊ ಇದು ಬಂದುಬಿಟ್ಟು ಮಸ್ಟ್ ಪೊಸೆಸ್ ಎ ಬ್ಯಾಚುಲರ್ ಡಿಗ್ರಿ ಫ್ರಮ್ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್, ಯಾರು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತೀರ ಸೊ ಅವ್ರು ಅಪ್ಲೈ ಮಾಡ್ಬೋದಾಗಿದೆ. ಹಾಗೆ ನೆಕ್ಸ್ಟ್ ಸಹಾಯಕ ಅಭಿಯಂತರ ಅಂತ ಬರುತ್ತೆ. ಸೊ ಇದು ಕೂಡ ಏನಾಗುತ್ತೆ, ನಿಮಗೆ ಯಾರು BE ಇನ್ ಸಿವಿಲ್ ಮಾಡ್ಕೊಂಡಿರ್ತೀರ ಸೊ ಅವ್ರು ಏನು ಮಾಡ್ಬೋದು, ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಹಾಗೆ ಕಿರಿಯ ಅಭಿಯಂತರ ಅಂತ ಬರುತ್ತೆ, ಇದಕ್ಕೂ ಕೂಡ ಸೇಮು. ಸೊ ಡಿಪ್ಲೊಮೊ ಇನ್ ಸಿವಿಲ್ ಯಾರು ಮಾಡ್ಕೊಂಡಿರ್ತೀರ ಸೊ ಅವರು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಾಗಿದೆ. ಹಾಗೆ ಮಾರುಕಟ್ಟೆ ಮೇಲ್ವಿಚಾರಕ ಅಂತ ಬರುತ್ತೆ. ಸೊ ಇದಕ್ಕೆ BSc ಇನ್ ಅಗ್ರಿಕಲ್ಚರ್ ಯಾರು ಮಾಡ್ಕೊಂಡಿರ್ತಾರೆ ಅಥವಾ BSc ಹಾನರ್ಸ್ ಯಾರು ಮಾಡ್ಕೊಂಡಿರ್ತೀರ ಸೊ ಅವ್ರೇನು ಮಾಡ್ಬೋದು, ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸ್ನೇಹಿತರೆ, ಇದುವರೆಗೂ ನಾವೇನು ನೋಡಿದ್ವಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕಂತ ನೋಡಿದ್ವಿ. ಸೊ ಇವಾಗೇನು ನೋಡೋಣ, ಪ್ರಶ್ನೆ ಪತ್ರಿಕೆ ಮತ್ತು ಅದರ ಪಠ್ಯಕ್ರಮ ಹೇಗಿರುತ್ತೆ. ಸೊ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಸರ್ ಅಂತ ಅಂದಾಗ, ಸೊ ಸಾಮಾನ್ಯವಾಗಿ KE ಅಥವಾ KPC ಯಾವುದೇ ಆಗಲಿ ಕಾಲ್ಫಾರ್ಮ್ ಮಾಡಿದಾಗ ಮಿನಿಮಮ್ 2 ಪೇಪರ್ಸ್ ಇರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳ್ತಾ ಹೋಗ್ತೀವಿ. ಆ ಪೇಪರ್ 1ಅಲ್ಲಿ ಬಂದುಬಿಟ್ಟು ನಿಮಗೆ ಸಾಮಾನ್ಯ ಅಧ್ಯಯನ ಅಂತ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಿಗೂ ಸಿಮಿಲರ್ ಇರ್ತಕ್ಕಂಥ ಒಂದು ಪತ್ರಿಕೆ ಆಗಿರುತ್ತೆ, ಹೌದಲ್ವಾ. ಸೊ ಇದರಲ್ಲಿ ಒಂದಿಷ್ಟು ಸಬ್ಜೆಕ್ಟ್ ಕೂಡ ಏನಾಗುತ್ತೆ, ನಿಮಗೆ ವೇರಿಯೇಷನ್ ಆಗುತ್ತೆ. ಬಿಟ್ಟರೆ ಯಾವುದು ವೇರಿಯೇಷನ್ ಆಗುತ್ತೆ, ಪಂಚಾಯತ್ ರಾಜ್ ಆಗಿರ್ಬೋದು, ಸೊ ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು, ಅಥವಾ ನಿಮಗೆ ಪ್ರಚಲಿತ ಘಟನೆಗಳಾಗಿರ್ಬೋದು, ಅಥವಾ ಕರ್ನಾಟಕದ ಆಡಳಿತದ ಬಗ್ಗೆ ಆಗಿರ್ಬೋದು, ಸೊ ಪರಿಸರ ಅಧ್ಯಯನ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು. ಸೊ ಇವೆಲ್ಲವೂ ಏನಾಗ್ತವೆ, ನಿಮಗೆ ಒಂದಿಷ್ಟು ವೇರಿಯೇಷನ್ ಆಗ್ತಿರ್ತಾ ಬಿಟ್ಟರೆ ಸಬ್ಜೆಕ್ಟ್ಸು. ಉಳಿದಿರ್ತಕ್ಕಂಥ ಇತಿಹಾಸ ಆಗಿರ್ಬೋದು, ನೆಕ್ಸ್ಟು ಭೂಗೋಳಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಸೊ ನಿಮಗೆ ಭಾರತ ಸಂವಿಧಾನ ಆಗಿರ್ಬೋದು, ಹೌದಲ್ವಾ. ನೆಕ್ಸ್ಟು ಸೈನ್ಸ್ ಆಗಿರ್ಬೋದು, ಅಂದರೆ ವಿಜ್ಞಾನ ಆಗಿರ್ಬೋದು. ವಿಜ್ಞಾನದಲ್ಲಿ ನಿಮಗೆ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರ ಆಗಿರ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ನಿಮಗೆ ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು.
ಸೊ ಇವೆಲ್ಲ ಏನಾಗಿರುತ್ತೆ ನಿಮಗೆ ಕಾಮನ್ ಸಬ್ಜೆಕ್ಟ್ಸ್ ಆಗಿರ್ತವೆ. ಸೊ ಇವೆಲ್ಲವನ್ನು ನೀವು ಒಂದು ಸತಿ ಓದ್ಕೊಂಡ್ಬಿಟ್ರೆ ಸೊ ಎಲ್ಲ ಎಕ್ಸಾಮ್ಗೂ ಕೂಡ ಏನು ಮಾಡ್ಬೋದು ನೀವು ಅಪ್ಲೈ ಮಾಡಿ ಬರಿಬೋದು ಅಂತ ಹೇಳ್ತಾ, ಹಾಗೆ ಪೇಪರ್ 2 ಅಂತ ಏನಿರುತ್ತಲ್ವಾ, ಸೊ ಇದರಲ್ಲಿ ಇವಾಗ ಕೇಳಿರ್ತಕ್ಕಂಥ KEAದಲ್ಲಿ ಬಿಟ್ಟಿರ್ತಕ್ಕಂಥ ಪೇಪರ್ 2 ಅಲ್ಲಿ ಸಾಮಾನ್ಯವಾಗಿ ನಿಮಗೆ ಒಂದು ಕಮ್ಯುನಿಕೇಷನ್ ಪೇಪರ್ ಅಂತ ಸೆಟ್ ಮಾಡಿದ್ದಾರೆ. ಏನು ಕಮ್ಯುನಿಕೇಷನ್ ಪೇಪರು? ಸೊ ಅದರಲ್ಲಿ 35 ಮಾರ್ಕ್ಸ್ಗೆ ಕನ್ನಡ ಇರುತ್ತೆ, 35 ಮಾರ್ಕ್ಸ್ಗೆ ಇಂಗ್ಲೀಷ್ ಇರುತ್ತೆ, ಹಾಗೆ ಇನ್ನು 30 ಮಾರ್ಕ್ಸಿಗೆ ಬಂದುಬಿಟ್ಟು ಕಂಪ್ಯೂಟರ್ ಜ್ಞಾನ ಅಂತ ಹೇಳ್ತೀವಿ. ಸೊ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಏನಿದೆ ಅದನ್ನು ಟೆಸ್ಟ್ ಮಾಡೋಕ್ಕೆ ಏನು ಮಾಡಿರ್ತಾರೆ, ಈ ಪೇಪರ್ 2ನ ಸೆಟ್ ಮಾಡಿರ್ತಾರೆ. ಸೊ ಇದು ಟೋಟಲ್ ಬಂದುಬಿಟ್ಟು ಸೊ 100 ಕ್ವಶನ್ಗಳಿರ್ತವೆ ಅದಲ್ವಾ. ಸೊ ಅಂದರೆ 100 ಕ್ವಶನು 100 ಮಾರ್ಕ್ಸ್ಗೆ ಸೆಟ್ ಮಾಡಿರ್ತಾರೆ. ಇವು ನಿಮಗೆ ಸಾಮಾನ್ಯವಾಗಿರ್ತಕ್ಕಂಥ KE ಆಗಲಿ KPSC ಆಗಿಂದ ತೆಗೆದ್ರೆ ಕ್ವಶನ್ ಪೇಪರ್ ಏನಾಗಿರ್ತವೆ, ಪೇಪರ್ 1 ಮತ್ತು ಪೇಪರ್ 2 ಹೀಗೆ ಸೆಟ್ ಮಾಡಿರ್ತಾರೆ. ಸೊ ಅಲ್ಲಿ ನೋಡ್ತಾ ಬಂದಾಗ ಸೊ ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ನೆಕ್ಸ್ಟು ಸಹಾಯಕ ಅಭಿಯಂತರ ಅಂತ ಏನು ಹೇಳ್ತೀವಿ. ಸೊ ಅವರಲ್ಲಿ ಅದಕ್ಕೆ ಪೇಪರ್ 1 ಮತ್ತು ಪೇಪರ್ 2 ಇದೆ. ಸೊ ಪೇಪರ್ 2 ಬಂದುಬಿಟ್ಟು ನಿರ್ದಿಷ್ಟ ಪತ್ರಿಕೆ, ಯಾಕಂದಾಗ ಸೊ ಇವೆಲ್ಲ ನಿರ್ದಿಷ್ಟವಾಗಿರ್ತಕ್ಕಂಥ ಆಯಾ ಒಂದು ಜಾಬ್, ಸ್ಪೆಸಿಫಿಕ್ ಜಾಬ್ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಸ್ಪೆಸಿಫಿಕ್ ಜಾಬ್ಗೆ ಸ್ಪೆಸಿಫಿಕ್ ಪೇಪರ್ ಅಥವಾ ಸ್ಪೆಸಿಫಿಕ್ ಸಿಲೆಬಸ್ ಅಂತ ಇರುತ್ತೆ, ಅದ್ರ ಮೇಲೆ ನಿಮಗೆ ಕ್ವಶನ್ ಪೇಪರ್ ಅಂದರೆ ಪೇಪರ್ 2ನ ತೆಗಿತಾ ಹೋಗ್ತಾರೆ. ಬಟ್ ಪೇಪರ್ 1 ಏನಾಗಿರುತ್ತೆ, ಸಾಮಾನ್ಯ ಪತ್ರಿಕೆ ಇರುತ್ತೆ. ಅಂದರೆ ಸೊ ನಿಮಗೆ ಇದುವರೆಗೆ ನಾನು ಏನು ಹೇಳಿದಲ್ವ, ಪ್ರಚಲಿತ ಘಟನೆಗಳಾಗಿರ್ಬೋದು, ಇತಿಹಾಸ, ಭೂಗೋಳಶಾಸ್ತ್ರ, ಭಾರತ ಸಂವಿಧಾನ, ಸೊ ಅರ್ಥಶಾಸ್ತ್ರ, ಸೊ ಇವೆಲ್ಲ ಏನಾಗಿರ್ತವೆ ಕಾಮನ್ ಸಬ್ಜೆಕ್ಟ್ ಆಗಿರ್ತವೆ. ಸೊ ಇವೆಲ್ಲವೂ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪ್ರಥಮ ದರ್ಜೆ ಸಹಾಯಕರು, ನೆಕ್ಸ್ಟು ಸಹಾಯಕ ಅಥವಾ ಸಹಾಯಕ ಗ್ರಂಥಪಾಲಕ, ಸಹಾಯಕ ಲೆಕ್ಕಿಗ, ಕಿರಿಯ ಅಧಿಕಾರಿ, ಗ್ರಂಥಪಾಲಕ ಮತ್ತು ಕಿರಿಯ ಅಭಿಯಂತರರು. ಈ ಹುದ್ದೆಗಳಿಗೆ ಬಂದುಬಿಟ್ಟು ಪತ್ರಿಕೆ 1 ಸಾಮಾನ್ಯ ಅದೇನೇ ಇರುತ್ತೆ. ನೆಕ್ಸ್ಟ್ ಪತ್ರಿಕೆ 2 ಬಂದುಬಿಟ್ಟು ನೋಡಿ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, ಅಂದರೆ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಸೊ ನೋಡಿ ಸ್ನೇಹಿತರೆ, ಇವೆಲ್ಲ ಕ್ಲಾಸ್ಗಳು ನಮ್ಮ ಒಂದು ಅಕಾಡೆಮಿಲಿ ಕೂಡ ನಿಮಗೆ ಲಭ್ಯ ಇರುತ್ತೆ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಏನು ನಂಬರ್ ಕೊಟ್ಟಿದ್ದೀವಿ ನಾವು, ಆ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ನೂ ಹೆಚ್ಚಾಗಿ ವಿಷಯಗಳನ್ನು ಕ್ಲಾಸಸ್ ಬಗ್ಗೆ ತಿಳ್ಕೊಬೋದು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನೋಡೋಣ ಕಿರಿಯ ಅಧಿಕಾರಿ ಅಂತ ಹೇಳುತ್ತೆ. ಸೊ ಇದಕ್ಕೆ ಪೇಪರ್ 1 ಕಾಮನ್ ಆಗಿರುತ್ತೆ, ಪೇಪರ್ 2 ನೋಡಿ ಸ್ಪೆಸಿಫಿಕ್ ಪೇಪರ್ ಆಗಿರೋದ್ರಿಂದ ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತಾ ಹೋಗ್ತೀವಿ. ಯಾವುದು? ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಇಂಟರ್ ಡಿಸಿಪ್ಲಿನರಿ ಟಾಪಿಕ್ಸ್. ಸೊ ಇವು ಏನಾಗಿರುತ್ತೆ ನಮಗೆ ಸ್ಪೆಸಿಫಿಕ್ ಟಾಪಿಕ್ಸ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕಿರಿಯ ಅಧಿಕಾರಿ ನಿರ್ವಹಣೆ ಅಂತ ಇದೆ. ಸೊ ಪತ್ರಿಕೆ 2 ಬಂದುಬಿಟ್ಟು ಇದು ನಮಗೆ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಹಾಗೆ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣದಲ್ಲಿ, ಸೊ ಇದು ನಮಗೆ ಏನಾಗುತ್ತೆ ಸ್ಪೆಸಿಫಿಕ್ ಪೇಪರ್ನ ಒಂದು ಸಬ್ಜೆಕ್ಟ್ಸ್ ಕೂಡ ಆಗಿರ್ತವೆ ಮತ್ತು ಟಾಪಿಕ್ಸ್ ಕೂಡ ಆಗಿರುತ್ತೆ. ನೋಡ್ಕೊಳ್ಳಿ, ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಸೊ ಏನಂತ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಿರ್ತೀನಿ, ಈ ಒಂದು ನೋಟಿಫಿಕೇಷನ್ನ PDF ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡಿ ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕ, ಸಹಾಯಕ ಸಂಚಾರ ನಿರೀಕ್ಷಕ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ನೋಡಿ ಸಾಮಾನ್ಯ ಅದೇನ ಪತ್ರಿಕೆಗೆ 1 ಕಾಮನ್ ಇರುತ್ತೆ. ಸೊ ಪತ್ರಿಕೆ 2 ಏನಾಗಿರುತ್ತೆ ನಮಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಹಾಗೆ ನೋಡಿ ಇಲ್ಲಿವರೆಗೂ ನಾವೇನು ನೋಡಿದ್ವಿ ಇವಾಗ, ಸೊ ಶೈಕ್ಷಣಿಕ ವಿದ್ಯಾರ್ಥಿ ನೋಡಿದ್ವಿ. ನೆಕ್ಸ್ಟು ಅದಕ್ಕೆ ಇರ್ತಕ್ಕಂಥ ಪತ್ರಿಕೆ ಅಂದರೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಅದರ ಸಿಲೆಬಸ್ ಏನಿರುತ್ತೆ ಅಂತ ನೋಡಿದ್ವಿ. ಸೊ ಇವಾಗ ವಯೋಮಿತಿ ನೋಡೋಣವಾ. ಸೊ ವಯೋಮಿತಿ ನೋಡಿ ಕನಿಷ್ಠ ಏನಾಗಿರಬೇಕು, 18 ವರ್ಷ ಇರಬೇಕು. ಸೊ ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷಗಳು ತುಂಬಿರಬೇಕು. ಹಾಗೆ ನೋಡಿ ಸೊ ಏನು ಮಾಡಿದ್ದಾರೆ ಇವಾಗ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಅಂದರೆ ಒಂದು ಬಾರಿಗೆ ಅನ್ವಯವಾಗುವಂತೆ ಏನು ಮಾಡಿದ್ದಾರೆ 3 ವರ್ಷ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನೋಡಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷಗಳಿದೆ. ನೆಕ್ಸ್ಟ್ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷಗಳು ಮ್ಯಾಕ್ಸಿಮಮ್ ಇದೆ. ಅದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಏನಂತ ಕರಿತೀವಿ 43 ವರ್ಷಗಳು ಏನು ಮಾಡಿದ್ದಾರೆ ಇಟ್ಟಿದ್ದಾರೆ. ಸೊ ಇಷ್ಟು ನಮ್ಗೆ ಏನಾಯ್ತು ಈಗ ವಯೋಮಿತಿ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ನೆಕ್ಸ್ಟು ಆನ್ಲೈನ್ ಅಂದರೆ ಶುಲ್ಕ ಪಾವತಿ ಎಷ್ಟು ಫೀಸ್ ಇಟ್ಟಿದ್ದಾರೆ ಸರ್ ಅಂತಂದಾಗ ನೋಡಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೂ ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇಟ್ಟಿದ್ದಾರೆ. ನೆಕ್ಸ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಂದರೆ SC ST ಮತ್ತು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 500 ರೂಪಾಯಿ ಫೀಸ್ ಇದೆ. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಂತ ಕರಿತೀವಿ, ಸೊ ಅವರಿಗೆ 250 ರೂಪಾಯಿ ಏನಾಗಿದೆ ಫೀಸ್ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಏನು ಆನ್ಲೈನ್ ಅರ್ಜಿ ಏನು ಮಾಡಿದ್ದಾರೆ 8ನೇ ತಾರೀಕಿಗೆ ನೋಟಿಫಿಕೇಷನ್ ಆಗಿದೆ. 9ನೇ ತಾರೀಕಿನ ಏನು ಮಾಡಿದ್ದಾರೆ ನಿಮಗೆ ಈ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳಿದ್ರು, ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಕಾಣ್ತಕ್ಕಂಥ ಒಂದು ವೆಬ್ಸೈಟ್ ಏನಿದೆ ಅಲ್ವಾ, ಸೊ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವೇನು ಮಾಡ್ಬೋದು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಹಾಗಾದರೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ತಕ್ಕಂಥ ಪ್ರಾರಂಭದ ದಿನಾಂಕ ಬಂದುಬಿಟ್ಟು 8/10/25 2025 ಅಂತ ಹೇಳಿದ್ರು, 9ನೇ ತಾರೀಕಿಂದ ಬಿಟ್ಟಿದ್ದಾರೆ ಈಗ. ಸೊ ಅದು ಕೊನೆ ಆಗೋದು 31/10/2025 ತನಕ ನಿಮ್ಗೆ ಏನಾಗಿರುತ್ತೆ ಅದು
ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಪೇಮೆಂಟ್ ಮಾಡೋದಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು 1/11/2025 ಸಂಜೆ 4 ಗಂಟೆವರೆಗೂ ನಿಮ್ಗೆ ಏನಾಗಿರುತ್ತೆ, ಸೊ ಪೇಮೆಂಟ್ ಮಾಡೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ನೋಡಿ ಇಲ್ಲಿವರೆಗೂ ನಾವೇನು ಮಾಡಿದ್ವಿ, ಇವಾಗ ನಾನ್ ಎಚ್ ಕೆ ವಿಭಾಗದಲ್ಲಿ ಸೊ ಎಷ್ಟು ಪೋಸ್ಟ್ಗಳಿದ್ದಾವೆ, ವಿದ್ಯಾರ್ಥಿ ಏನಾಗಿರಬೇಕು, ಅದಕ್ಕೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ನೋಡ್ತಾ ಬಂದ್ವಿ. ಸೊ ಇವಾಗ ನಮಗೆ ಈ ಎಚ್ ಕೆ ವಿಭಾಗದಲ್ಲಿ ಯಾವ್ಯಾವ ಒಂದು ಇಲಾಖೆಯಲ್ಲಿ ನಮಗೆ ಪೋಸ್ಟ್ಗಳನ್ನ ಕರೆದಿದೆ ಅಂದಾಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳ್ತಾ ಹೋಗ್ತೀವಿ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಸೊ ಈ 5 ಇಲಾಖೆಯಲ್ಲಿ ಏನು ಮಾಡಿದ್ದಾರೆ, ಸೊ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೊ ಫಸ್ಟು ಬೆಂಗಳೂರು ಅಂದರೆ BDAದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದುಬಿಟ್ಟು ಪ್ರಥಮ ದರ್ಜೆ ಸಹಾಯಕರು 1 ಇದೆ, ದ್ವಿತೀಯ ದರ್ಜೆ ಸಹಾಯಕರು 6 ಇದೆ, ಟೋಟಲ್ ಆಗಿ 7 ಪೋಸ್ಟ್ಗಳು BDAದಲ್ಲಿ ಖಾಲಿ ಇದ್ದಾವೆ. ಹಾಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ನಿಮಗೆ ಕಿರಿಯ ಅಧಿಕಾರಿ 1 ಪೋಸ್ಟ್ ಖಾಲಿ ಇದೆ, ಮಾರಾಟ ಪ್ರತಿನಿಧಿ ಏನಾಗಿದೆ 4 ಪೋಸ್ಟ್ ಖಾಲಿ ಇದೆ, ಹಾಗೆ ಆಪರೇಟರ್ಸ್ ಏನಾಗಿದ್ದಾವೆ 9 ಪೋಸ್ಟ್ ಖಾಲಿ ಇದೆ. ಟೋಟಲ್ ಆಗಿ ನಿಮಗೆ 14 ಪೋಸ್ಟ್ಗಳು ನೋಡಿ ಖಾಲಿ ಇದ್ದಾವೆ ಯಾವುದಲ್ಲಿ, ಕರ್ನಾಟಕ ಮತ್ತು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ. ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಏನು ಕರಿತೀವಿ, ಸೊ ಅಲ್ಲಿ ನಿಮಗೆ ಜೂನಿಯರ್ ಪ್ರೋಗ್ರಾಮಲ್ಲಿ ಬಂದುಬಿಟ್ಟು 1 ಹುದ್ದೆ ಖಾಲಿ ಇದೆ, ಸಹಾಯಕ ಬಂದುಬಿಟ್ಟು 1 ಹುದ್ದೆ ಖಾಲಿ ಇದೆ, ಕಿರಿಯ ಸಹಾಯಕ ಬಂದುಬಿಟ್ಟು 2 ಹುದ್ದೆ ಖಾಲಿ ಇದೆ. ಟೋಟಲ್ ಆಗಿ 4 ಪೋಸ್ಟ್ಗಳು ನಿಮ್ಗೆ ಇಲ್ಲೂ ಕೂಡ ಏನಾಗಿದೆ ಖಾಲಿ ಇದ್ದಾವೆ. ಸೊ ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಏನಾಗಿದ್ದಾವೆ, ಸಹಾಯಕ ಲೆಕ್ಕಿಗ 13 ಪೋಸ್ಟ್ ಖಾಲಿ ಇದ್ದಾವೆ. ಸೊ ಹಾಗೆ ನೋಡಿ ನಿರ್ವಾಹಕ ಕಂಡಕ್ಟರ್ ಅಲ್ಲೇನು 60 ಪೋಸ್ಟ್ ಇದು ಅಲ್ವಾ ನಾನ್ ಎಚ್ ಕೆ ವಿಭಾಗದಲ್ಲಿ, ಇಲ್ಲಿ ಎಚ್ ಕೆ ವಿಭಾಗದವರಿಗೆ ತುಂಬ ಒಂದು ಸುವರ್ಣಾವಕಾಶ, ಯಾರು ಕಂಡಕ್ಟರ್ ಆಗಬೇಕು ಅಂತ ಇಷ್ಟ ಇದೆ, ಸೊ ಅವ್ರಿಗೆ 240 ಪೋಸ್ಟ್ ಕರೆದಿದೆ. ಟೋಟಲ್ ಆಗಿ 253 ಪೋಸ್ಟ್ ಏನಾಗಿದೆ ನಿಮಗೆ ಈ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲೇ ಕರೆದಿದ್ದಾರೆ. ನೋಡಿ ಅಪ್ಲೈ ಮಾಡೋದಕ್ಕೆ ಒಂದು ಸುವರ್ಣಾವಕಾಶ. ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ನಿಮಗೆ ಪ್ರಥಮ ದರ್ಜೆ ಸಹಾಯಕರು 14 ಪೋಸ್ಟ್ ಖಾಲಿ ಇದ್ದಾವೆ. ಹಾಗೆ ದ್ವಿತೀಯ ದರ್ಜೆ ಸಹಾಯಕರು ಏನಾಗಿದ್ದಾವೆ 27 ಪೋಸ್ಟು ಖಾಲಿ ಇದ್ದಾವೆ. ಟೋಟಲ್ ಬಂದುಬಿಟ್ಟು 43 ಪೋಸ್ಟ್ಗಳು ಏನಾಗಿದ್ದಾವೆ ಖಾಲಿ ಇದ್ದಾವೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗೆ ಇದಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕೆ ಕೊನೆ ದಿನಾಂಕ ಯಾವಾಗ ಸರ್ ಅಥವಾ ಸ್ಟಾರ್ಟಿಂಗ್ ಯಾವಾಗ ಅಂತಂದಾಗ, ಸೊ ಪ್ರಾರಂಭ ದಿನಾಂಕ ಬಂದುಬಿಟ್ಟು 9/10/2025, ಕೊನೆಯ ದಿನಾಂಕ ಬಂದುಬಿಟ್ಟು 10/11/2025ವರೆಗೂ ನಿಮಗೆ ಟೈಮ್ ಇರುತ್ತೆ. ಪೇಮೆಂಟ್ ಮಾಡೋದಕ್ಕೆ 11/11/2025 ಸಂಜೆ 4 ಗಂಟೆವರೆಗೂ ಕೂಡ ಏನಾಗಿದೆ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಇದುವರೆಗೂ ನಾನು ನಿಮಗೆ ಎಲ್ಲದನ್ನೂ ಹೇಳ್ತಾ ಬಂದೆ. ಸೊ ನಮಗೆ ಎಷ್ಟೆಷ್ಟು ಪೋಸ್ಟ್ಗಳು ಯಾವ್ಯಾವ ನಿಗಮದಲ್ಲಿ ಅಥವಾ ಯಾವ್ಯಾವ ಇಲಾಖೆಯಲ್ಲಿ ಖಾಲಿ ಇದೆ ಅಂತ ಹೇಳ್ತಾ ಬಂದೆ. ಸೊ ಹಾಗೆ ಅದಕ್ಕೆ ಅದರ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರ್ಬೇಕು ಅಂತ ಹೇಳ್ತಾ ಬಂದೆ. ಹಾಗೆ ನಿಮಗೆ ಸದಾ ಒಂದು ಸಿಲೆಬಸ್ ಏನಂತ ಡಿಸ್ಕಸ್ ಮಾಡ್ತಾ ಬಂದ್ವಿ ಇದುವರೆಗೂ. ಸೊ ಇವೆಲ್ಲ ಆದಮೇಲೆ ಎಕ್ಸಾಮ್ ಅಪ್ಲೈಯಿಂಗ್ ಡೇಟ್ ಆಗಿರ್ಬೋದು, ಸೊ ನೆಕ್ಸ್ಟ್ ನಿಮಗೆ ಫೀಸ್ ಪೇಮೆಂಟ್ ಆಗಿರ್ಬೋದು, ಎಲ್ಲವೂ ಡಿಸ್ಕಸ್ ಮಾಡ್ತಾ ಬಂದ್ವಿ. ಹಾಗೆ ನಿಮಗೆ ಸೊ ಇದರಲ್ಲಿ ಏಜ್ ಲಿಮಿಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡ್ತಾ ಬಂದ್ವಿ. ಕೊನೆಗೆ ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ ಅಪ್ಲೈ ಮಾಡಿ ಬರೆಯೋಕ್ಕೆ ಹೋಗ್ತಿರಲ್ವಾ, ಸೊ ಅವಾಗ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಗೊತ್ತಿರಬೇಕಪ್ಪ ಈ ವಿಷಯ ಅಂತ ಅಂದಾಗ, ಸೊ ಈ ಒಂದು ಎಕ್ಸಾಮಲ್ಲಿ ಏನಿದೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಏನು ಸರ್ ನೆಗೆಟಿವ್ ಮಾರ್ಕಿಂಗ್ ಅಂತ ಅಂದಾಗ, ಸೊ ನೀವೇನಾದರೂ ಪ್ರತಿಯೊಂದು ತಪ್ಪು ಉತ್ತರ ಹಾಕಿದ್ರೆ ಅಂತಂದರೆ, ಯಾವುದೇ ಒಂದು ಕ್ವಶನ್ಗೆ ನೀವು ತಪ್ಪು ಉತ್ತರ ಹಾಕಿದರೆ ಸೊ 0.25 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ ತಪ್ಪು ಹಾಕಿದರೆ 0.25 ಮಾರ್ಕ್ಸ್ ಏನಾಗುತ್ತೆ ಡಿಡಕ್ಟ್ ಆಗುತ್ತೆ. ಸೊ ಹಾಗಾದರೆ ನೀವು 4 ಕ್ವಶನ್ ತಪ್ಪು ಮಾಡಿದೆ ಅಂದ್ಕೊಳ್ಳಿ, 4 ಕ್ವಶನ್ ತಪ್ಪು ಮಾಡಿದರೆ ಏನಾಗುತ್ತೆ 1 ಮಾರ್ಕ್ಸು ನಿಮಗೆ ಹೋಗುತ್ತೆ. ಅಂದರೆ ನೀವು ಟೋಟಲಾಗಿ 8 ಕ್ವಶನ್ ಅಟೆಂಡ್ ಮಾಡಿದ್ದೆ, ಅದು 4 ಕ್ವಶನ್ ಸರಿಯಾಗಿತ್ತು, 4 ಕ್ವಶನ್ ತಪ್ಪಾಗಿತ್ತು ಅಂದಾಗ ನಿಮಗೆ ಬರ್ತಕ್ಕಂಥದ್ದು 3 ಮಾರ್ಕ್ಸ್. ಯಾಕೆಂತಂದಾಗ ಈ 4 ಕ್ವಶನ್ ತಪ್ಪು ಮಾಡಿದ್ದಕ್ಕೆ ಪ್ರತಿ ಕ್ವಶನ್ಗೂ 0.25 ಮಾರ್ಕ್ಸ್ ಹೋಗುತ್ತೆ. ಅಂದರೆ 4 ಕ್ವಶನ್ ತಪ್ಪು ಮಾಡಿದರೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ಆ 1 ಮಾರ್ಕ್ಸ್ ನೀವು ಏನು 4 ಮಾರ್ಕ್ಸ್ ತಗೊಂಡಿರ್ತೀರಲ್ಲಿ ಆ 1 ಮಾರ್ಕ್ಸ್ ತೆಗೆದು ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಸೊ ಹಾಗಾಗಿ ನಿಮ್ಮ ಸ್ಕೋರ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಯಾವುದು ನಿಮಗೆ ಪರ್ಫೆಕ್ಟ್ ಇರುತ್ತಲ್ವ ಆ ಆನ್ಸರ್ನ ಮಾತ್ರ ಹಾಕ್ತಾ ಹೋಗಿ. ಸೊ ನೋಡಿ ಸ್ನೇಹಿತರೆ, ಈ ಎಲ್ಲ ಪೋಸ್ಟ್ಗಳು ಕೂಡ ನಿಮಗೆ ಈ ಒಂದು ಎಚ್ ಕೆ ಮತ್ತು ನಾನ್ ಎಚ್ ಕೆ ವಿಭಾಗ ಅಂತ ಏನು ಕರಿತೀವಲ್ವಾ, ಸೊ ಇಲ್ಲಿ ನಿಮಗೆ ಸಿಗ್ತಕ್ಕಂಥ ಪೋಸ್ಟ್ಗಳಾಗಿದ್ದಾವೆ. ಟೋಟಲ್ ನಿಮಗೆ ಬಂದುಬಿಟ್ಟು ಎಷ್ಟು ಅಂತ ಹೇಳಿದೆ ನಾನು, ಸೊ ನಾನ್ ಎಚ್ ಕೆ ವಿಭಾಗದಲ್ಲಿ ಟೋಟಲ್ ಆಗಿ 387 ಪೋಸ್ಟ್ ಖಾಲಿ ಇದೆ. ಎಚ್ ಕೆ ವಿಭಾಗದಲ್ಲಿ ಏನಾಗಿದೆ ಟೋಟಲ್ ಆಗಿ ಸೊ 321 ಪೋಸ್ಟ್ ಖಾಲಿ ಇದೆ. ಸೊ ಓವರ್ ಆಲ್ ನಿಮಗೆ 708 ಪೋಸ್ಟ್ಗಳು ಏನಾಗಿದ್ದಾವೆ ಖಾಲಿ ಇದ್ದಾವೆ. ಸೊ ನೋಡಿ ಸ್ನೇಹಿತರೆ, ಸೊ ಇದರಲ್ಲೂ ಕೂಡ ನಿಮಗೆ STA FD ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಸೊ ಜೂನಿಯರ್ ಅಸಿಸ್ಟೆಂಟ್ ಆಗಿರ್ಬೋದು, ಎಲ್ಲ ಪೋಸ್ಟ್ಗಳು ಖಾಲಿ ಇದ್ದಾವೆ. ಇವೆಲ್ಲ ಪೋಸ್ಟ್ಗಳಿಗೆ ನಿಮಗೆ ಸಾಮಾನ್ಯವಾಗಿ ಸೊ PUC ಮತ್ತು ಡಿಗ್ರಿ, ಈ PUC ಮತ್ತು ಈ ಡಿಗ್ರಿ ಏನು ಮಾಡಿರ್ತಾರಲ್ವ, ಸೊ ಇವರು ಈಸಿಯಾಗಿ ಅಪ್ಲೈ ಮಾಡಿ ಈ ಜಾಬ್ಗಳನ್ನು ಪಡ್ಕೋಬೋದು. ಇವಾಗಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ.
ಸೊ ಓದೋದಕ್ಕೆ ನಿಮಗೆ ಸಹಾಯಕರಾಗಿ ನಾವಿದ್ದೀವಿ. ಯಾಕಪ್ಪ ಅಂದಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೋರ್ಸ್ಗಳು ಕೂಡ ನಮ್ಮಲ್ಲಿ ಲಭ್ಯ ಇದ್ದಾವೆ. ಸೊ ಆ ಒಂದು ಕೋರ್ಸ್ಗಳಿಗೆ ನೀವು ಜಾಯ್ನ್ ಆಗಬೇಕು ಅಂದಾಗ ನಮ್ಮ ಹಿಂದಿನ ವೀಡಿಯೋಗಳನ್ನ ನೋಡಿ, ಸೊ ಅಲ್ಲಿ ಕಾಣಿಸ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ನೀವು ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಸೊ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಕೂಡ ಚೆನ್ನಾಗಿ ಓದಿ ಎಲ್ಲ ಪೋಸ್ಟ್ಗಳಿಗೂ ಕೂಡ ಅಪ್ಲೈ ಮಾಡಿ ಆದಷ್ಟು ಬೇಗ. ಸೊ ಕೊನೆ ಮೂಮೆಂಟ್ವರೆಗೂ ಬಿಡ್ಕೋಬೇಡಿ, ಯಾಕಂದಾಗ ಸರ್ವರು ಸೊ ಬ್ಯುಸಿ ಬರ್ತಾ ಹೋಗುತ್ತೆ. ಸೊ ಪೇಮೆಂಟ್ ಆಗೋದ್ರಲ್ಲಿ ಕೆಲವೊಂದು ಸತಿ. ಸೊ ಅದಕ್ಕೋಸ್ಕರ ಸಿಕ್ಕಂಥ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಸೊ ತುಂಬ ಕಡಿಮೆ ಪೋಸ್ಟ್ ಇದ್ದಾವಂತ ಯಾವುದೇ ರೀತಿಯಾದಂಥ ನೀವು ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದಾಗ ನಮಗೆ ಬೇಕಾಗಿರೋದು ಒಂದು ಪೋಸ್ಟು, ಮತ್ತೆ ಹೇಳ್ತಾ ಇದ್ದೀನಿ, ನಮಗೆ ಬೇಕಾಗಿರೋದು ಒಂದು ಪೋಸ್ಟು. ಆ ಒಂದು ಪೋಸ್ಟಿಗೋಸ್ಕರ ನೀವು 100% ಅಲ್ಲ 200% ಎಫರ್ಟ್ ಹಾಕಿ. ಸೊ ನಿಮ್ಮ ಒಂದು ಏನು ಲಕ್ ಅಂತ ಹೇಳ್ತೀವಿ, ಸೊ ನೀವು ಯಾವಾಗ ಹಾರ್ಡ್ ವರ್ಕ್ ಮಾಡ್ತೀವಿ ಆವಾಗ ನಿಮ್ಮ ಲಕ್ಕೇ ಹಿಡಿಯುತ್ತೆ. ಸೊ ಆವಾಗ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಮತ್ತೆ ಇನ್ನೊಂದು ಟಾಪಿಕ್ ಮುಖಾಂತರ ಸೊ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.